ಈಗ 5 kg ಮೀನು ಸಾಂಬಾರು ಮಾಡೋದಕ್ಕೆ ಟಣ್ಣನ್ನಾಗಿ ಹೆಚ್ಕೊಂಬರೋಣ. ಓಕೆನಾ, ಬನ್ನಿ. ಈಗ 5 kg ಮೀನಿಗೆ ಒಂದು 12 ಈರುಳ್ಳಿ, ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ನಿಮ್ಮ ಅಂದಾಜಿ ತಕ್ಕಷ್ಟು, ಮತ್ತು ಒಂದು ಇಡೀ ಕಾಯಿ ಮತ್ತು ಒಂದು ಅರ್ಧ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಒಂದು 6 ಏಲಕ್ಕಿ, ಸ್ವಲ್ಪ ಲವಂಗ. ಇದು ಕಾಯಿ ಮಸಾಲೆಗೆ. ಇದಿಷ್ಟನ್ನು ಹಾಕ್ಕೊಂಡು ಉರಿಬೇಕು ಇದನ್ನು. ಹಾಗೆ ಇದು ಫಿಶ್ ಫ್ರೈಗೆ ಸಪ್ರೇಟ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಲವಂಗ, ಚಕ್ಕೆ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಇವೆಲ್ಲ ಜಾಸ್ತಿ ಇರಬೇಕು. ಹಾಗಾಗಿ ಫಿಶ್ ಕ್ವಾಂಟಿಟಿ ಜಾಸ್ತಿ ಆದಂಗೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಜೊತೆಗೆ ಮತ್ತೆ ಇದು ಹುರಿದಿರೋ ಮಸಾಲೆನೂ ಹಾಕಬೇಕು. ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ನಾನು ಈ ಕಡೆಗೆ ಫಿಶ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇದಿಷ್ಟು ಸಾಂಬಾರಿಗೆ, ಹಾಗೆ ಇದಿಷ್ಟು ಫ್ರೈಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಬನ್ನಿ. ಮೊದಲು ಈರುಳ್ಳಿ ಬೆಳ್ಳುಳ್ಳಿ ಅವನ್ನ ಹುರ್ಕೊಳ್ಳೋಣ ಚೆನ್ನಾಗೆ. ಒಂದು ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಗೆ ಹೆಚ್ಚಿರೋ ಎಲ್ಲ ಐಟಮ್ಸ್ನು ಹುರಿಯೋಣ. ಓಕೆನಾ, ನೋಡ್ಕೊಂಡಿದ್ದೀರಲ್ಲ ಎಲ್ಲ ಐಟಮ್ಸು. ಬರೀ ಮೊದಲು ಈರುಳ್ಳಿ ಹಾಕ್ತಿದ್ದೀನಿ. ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಿಕ್ಸ್ ಮಾಡಿ ಹುರಿತಿದ್ದೀನಿ. ನೀವು ಸಪ್ರೇಟಾಗಿ ಬೇಕಾದರೂ ಹುರ್ಕೋಬಹುದು ಎಲ್ಲರನ್ನು. ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಒಂದ್ ಕಡೆಗೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿಡ್ತೀನಿ. ಈಗ ಇಷ್ಟು ಹುಣಸೆಹಣ್ಣ ನೆನಾಕಿಡ್ತೀನಿ. ಅದು ಉರಿಯೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ. ನೆಕ್ಸ್ಟ್ ಮಸಾಲೆ ರುಬ್ಬೋದು ಇಟ್ಕೊಡ್ತೀನಿ. ಚೆನ್ನಾಗಿ ಹುಣಸೆಹಣ್ಣ ರಸ ತೆಗಿಬೇಕು. ಆಮೇಲೆ ಇದನ್ನು ಸೋಸಿ ಒಂದು ಬೌಲಲ್ಲಿ ಇಟ್ಕೊಂಡಿರಬೇಕು. ಹುಣಸೆಹಣ್ಣಲ್ಲಿ ಬೀಜ ಎಲ್ಲ ಮಧ್ಯ ಸಿಕ್ಕರೆ ಮಿಕ್ಸಿ ಹಾಳಾಗುತ್ತೆ ಮತ್ತು ಸಾಂಬಾರಲ್ಲೂ ತರಿಯಾಗಿ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ಹುಣಸೆಹಣ್ಣಿನ ರಸ ತೆಗೆದು ಸೋಸಿಟ್ಕೋಬೇಕು. ನಾನು ಇವತ್ತು 5 kg ಮೀನಿಗೆ ಮಾಡ್ತಿದ್ದೀನಿ. ನೀವು ನಿಮ್ಮನೆಗೆ ಮೀನು ಎಷ್ಟು ತರ್ತೀರ ಅನ್ನೋದ್ರ ಮೇಲೆ ಮಸಾಲೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಫಿಶ್ ಸಾಂಬಾರಿಗೆ ಟೊಮೆಟೊ ಜಾಸ್ತಿ ಹಾಕಬಾರ್ದು. ಒಂದೇ ಒಂದು ಹಾಕಿದ್ದೀನಿ ನಾನು, ಯಾಕಂದರೆ ನಾವು ಹುಣಸೆ ಹುಳಿ ಹಾಕ್ತೀವಲ್ವ ಅದಕ್ಕೆ. ಯಾವಾಗಲೂ ಫಿಶ್ ಸಾಂಬಾರು ಉಪ್ಪು ಹುಳಿ ಖಾರ ಮುಂದಿದ್ರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಇಷ್ಟು ಫ್ರೈ ಆದರೆ ಸಾಕು. ಈಗ ಮಸಾಲೆ ರುಬ್ಬೋಣ. ಫಸ್ಟು ಕಾಯಿ ಮಸಾಲೆ ಮಾಡೋಣ ಬನ್ನಿ. ಈಗ ಕಾಯಿ ಮಸಾಲೆ ಫಸ್ಟ್ ಮಾಡೋಣ. ಕಾಯಿನ ಫಸ್ಟು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಎಲ್ಲ ಕಾಯಿನೂ ಹಾಕ್ತಿದ್ದೀನಿ. ಹಾಗೆ ಚಕ್ಕೆ ಲವಂಗನ ಇದ್ರ ಜೊತೆನೇ ಹಾಕಬೇಕು. ಫಸ್ಟು ನೈಸಾಗಿ ತರಿಯಾಗಿ ರುಬ್ಬಬೇಕು. ಆಮೇಲೆ ನೀರು ಹಾಕಿ ರುಬ್ಬೋಣ ಬನ್ನಿ. ನೋಡಿ ಎಷ್ಟು ನೈಸಾಗಿದೆ. ಇಷ್ಟು ನೈಸಾಗಿರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಈ ಥರ ಎಲ್ಲ ಮಸಾಲೆನ ರುಬ್ಬಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಈ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆ ಎತ್ತಿಡ್ತೀನಿ ನಾನು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಬನ್ನಿ. ಇಷ್ಟು ಸಾಕು 5 kgಗೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಮೆಂತ್ಯಕಾಳು ಹಾಕ್ತೀನಿ. ಈ ಮೆಂತ್ಯಕಾಳು ಒಗ್ಗರಣೆ ಕೊಡೋದ್ರಿಂದನೇ ಮೀನು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು.
ಸ್ವಲ್ಪ ಫ್ರೈ ಆಗಲಿ ಇದು. ಈಗ ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಟೈಮಲ್ಲಿ ನಾವು ಮಸಾಲೆನ ಹಾಕೋಣ. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸೋಣ. ಫ್ರೈಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ಈಗ ಸಾರಿಗೆ ನೀರು ಹಾಕಿ ಸಮ ಮಾಡಿದ್ದೀನಿ. 1 ಸ್ಪೂನ್ ಉಪ್ಪು ಆ್ಯಡ್ ಮಾಡ್ತೀನಿ. ಇವಾಗ ಹಾಕಿ ಒಂದ್ಸಲ ಚೆನ್ನಾಗಿ ಕಲಸಿ ಈಗ ಹುಣಸೆ ರಸನೂ ಇವಾಗೆ ಹಾಕ್ತೇನೆ. ನೋಡಿ, ಹುಣಸೆ ಹಣ್ಣಿನ ರಸ ಎಷ್ಟು ಬೇಕೋ ಅಷ್ಟು ಸಾಕು. ಇನ್ನು ಉಳ್ಕಿದ್ದು ಫಿಶ್ ಫ್ರೈಗೆ ಬರುತ್ತೆ. ಚೆನ್ನಾಗಿ ಕಲಿಸ್ಬೇಕೀಗ. ಈಗ ಚೆನ್ನಾಗಿ ಒಂದು 4-5 ಕುದೀತು ಅಂತ ಅಂದರೆ ಮೀನು ಸಾಂಬಾರು ರೆಡಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈ ಥರ ಮೀಡಿಯಮ್ ಆಗಿರಬೇಕು. ಫಿಶ್ ಫ್ರೈಗೆ ಆಗಲೇ ಮಸಾಲೆ ಇಟ್ಟಿಟ್ಟಿದ್ನಲ್ವ, ಇದಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡೋಣ. ಕೊತ್ತಂಬರಿ ನೀವು ಜಾಸ್ತಿ ಹಾಕಿದಷ್ಟು ಫಿಶ್ ಫ್ರೈಗೆ ಟೇಸ್ಟ್ ಜಾಸ್ತಿ. ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡೋಣ. ಸ್ವಲ್ಪ ನೀರು ಹಾಕ್ತೇನೆ. ಬನ್ನಿ ನೈಸ್ ಮಾಡ್ಕೊಂಬರೋಣ. ಈಗ ನೈಸ್ ಆಗಿದೆ ಮಸಾಲೆ. ಈ ಮಸಾಲೆನ ನಾವು ಈಗ ರುಬ್ಬಿಟ್ಟು ಹಾಗೆ ಸ್ವಲ್ಪ ಎತ್ತಿಟ್ಟಿದ್ವಲ್ಲ ಸಾಂಬಾರ್ ಮಸಾಲೆಗೆ ಈಗ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿ ಹಾಗೆ ಹುಣಸೆ ಹಣ್ಣಿನ ರಸ ಎತ್ತಿಟ್ಟಿದ್ನಲ್ವ ಆಗಲೇ, ಅದನ್ನು ಇದಕ್ಕೆ ಹಾಕ್ತೇನೆ. ಈಗ ಈ ಮಸಾಲೆಗೆ ಇನ್ನೊಂದು ಸ್ವಲ್ಪ ಅರಿಶಿನ, ಇದು ಫಿಶ್ಶಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಖಾರ. ನಾವು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಖಾರದ ಪುಡಿ ಜಾಸ್ತಿ ಹಾಕ್ಕೊತೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಖಾರದ ಪುಡಿ. ಆಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು, ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಉಪ್ಪು, ಒಂದು ಅರ್ಧ ಸ್ಪೂನ್ ಸಾಕು. ಈಗ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಫಿಶ್ಶಿಗೆ ಹಚ್ಚಿಟ್ರೆ ಫಿಶ್ ಮಸಾಲ ರೆಡಿ. ಈಗ ಮಸಾಲೆ ಕಲಸಿಟ್ಟಿದ್ದೀನಲ್ಲ, ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀವಿ. ಇದು ಫ್ರೈ ಒಳಗೆ ಮಧ್ಯ ಸಿಗುತ್ತೆ, ಚೆನ್ನಾಗಾಗುತ್ತೆ. ಈಗ ಮಸಾಲೆ ಹಚ್ಚೋಣ. ನೋಡಿ, ಈ ಥರ ಎರಡು ಕಡೆ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಮೀನಲ್ಲಿ 4-5 ಥರ ಫಿಶ್ ಫ್ರೈ ಮಾಡ್ಬೋದು, ಇದೊಂದು ಥರ. ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ಥರ ಹೇಳ್ಕೊಡ್ತೀನಿ. ಈಗ ಎಲ್ಲ ಮೀನು ಫ್ರೈ ಹಚ್ಚಿಟ್ಟಿದ್ದೀನಿ. 1 ಅವರ್ ಇದನ್ನು ಹಾಗೆ ಇಡೋಣ. ಟೇಸ್ಟು ಭಾಳ ಚೆನ್ನಾಗಾಗುತ್ತೆ. ಬನ್ನಿ, ಈಗ ಸಾರು ಕುದೀತಿದೆ, ಸಾರಿಗೆ ತಲೆ ಹಾಕೋಣ. ಈಗ ಸಾಂಬಾರು ಚೆನ್ನಾಗಿ ಕುದೀತಿದೆ ನೋಡಿ, ಒಂದು 5-6 ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಮೀನು ತಲೆನ ಹಾಕೋಣ, ಹಾಗೆ ಬಾಲನ. ಈಗ ಮೀನು ತಲೆನ ಹಾಕ್ತಿದ್ದೀನಿ ನೋಡಿ. ಬಾಲ ಫಿಶ್ ಹಾಕಿದ್ಮೇಲೆ ಜಾಸ್ತಿ ಕುದಿ ಬರಿಸಬಾರ್ದು, ಒಂದೇ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಮೀನು ಆ ಬಿಸಿ ಒಳಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಚೆನ್ನಾಗಿ ಒಂದು ಕುದಿ ಬರಲಿ. ನೀವು ಮೀನು ಹಾಕೋಕ್ಕಿಂತ ಮುಂಚೆನೇ ಉಪ್ಪು ಖಾರ ಒಂದ್ಸಲ ರುಚಿ ನೋಡಬೇಕು. ನೋಡಿ ಏನಾರ ಹಾಕ್ಬೇಕನ್ಸಿದ್ರೆ ಹಾಕಿ ಮೀನು ಹಾಕ್ಬಿಟ್ರೆ ಈಗ ಒಂದು ಕುದಿ ಬಂತು ಅಂದರೆ ಫಿಶ್ ಸಾಂಬಾರ್ ರೆಡಿ. ಈಗ ಸಾಂಬಾರ್ ಚೆನ್ನಾಗಿ ಕುದೀತಿದೆ. ಸಾಂಬಾರ್ ರೆಡಿ ಆಯಿತು ನೋಡಿ, ತಲೆ ಎಲ್ಲ ಚೆನ್ನಾಗಿ ಬಿಡ್ಕೊಂಡಿದೆ. ಈಗ ನೆಕ್ಸ್ಟ್ ಫ್ರೈ ಮಾಡೋಣ. ಮೀನು ಹಾಕಿದ್ಮೇಲೆ ಜಾಸ್ತಿ ಗೂರಾಡಬಾರ್ದು ನೋಡಿ.
ಓಕೆನಾ. ಈಗ ಫ್ರೈ ಮಾಡೋಣ ಬನ್ನಿ. ಈಗ ಫಿಶ್ ಫ್ರೈ 1 ಅವರ್ ಚೆನ್ನಾಗಿ ನೆಂದಿದೆ. ಈ ಕಡೆ ಈಗ ಹಂಚು ಕಾಸಕ್ಕೆ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫಿಶ್ ಫ್ರೈಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಸಾಕಿಷ್ಟು. ಈ ಎಣ್ಣೆ ಸ್ವಲ್ಪ ಕಾಯಲಿ. ಚೆನ್ನಾಗಿ ಫಿಶ್ ಫ್ರೈ ಆಗ್ತಿದೆ. ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಲಿ. ಒಂದು ಸೈಡ್ ತಿರುವಾಕೋಣ. ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನೊಂದು ಸೈಡ್ ಸ್ವಲ್ಪ ರೋಸ್ಟ್ ಆಗಲಿ. ಅದು ಚೆನ್ನಾಗಿ ಫ್ರೈ ಆಗ್ತಿದೆ.